ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಎರಡು ದೊಡ್ಡ ಬದಲಾವಣೆಗಳಂತಾನೆ ಹೇಳ್ಬೋದು. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿನೇ ಹಿಂದೆ ಆಗಿರದಂತಹ ಒಂದು ಬದಲಾವಣೆಗಳು ಈಗೂ ಕಂಡು ಬರ್ತಕ್ಕಂಥದ್ದು. ಈ ಒಂದು 16 ಮತ್ತು 17ನೇ ಕಂತಿನಲ್ಲಿ ಅಷ್ಟೇ ಅಲ್ಲ, ಸೊ ಮುಂಬರುವಂತಹ ಎಲ್ಲ ಕಂತುಗಳಲ್ಲಿ ಈ ಬದಲಾವಣೆ ಅನ್ವಯಿಸುತ್ತೆ. ಸೊ ಹೀಗಾಗಿ ಪ್ರತಿಯೊಬ್ಬ ಮಹಿಳೆಯರು ಅಂದರೆ ಸುಮಾರು 1,22,00,000 ಮಹಿಳೆಯರಿದ್ರಿ, ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣವನ್ನು ಪಡಿತಾ ಇದ್ರಿ. ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೇಬೇಕು, ಆಗ ಮಾತ್ರ ನಿಮಗೆ ಹಣ ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಸೊ ಹಾಗಾದರೆ ಈ ಒಂದು ಬದಲಾವಣೆಗಳು ಏನು, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಚೇಂಜಸ್ಗಳಾಗಿದ್ದಾವೆ. ಅಂಥದ್ರಲ್ಲಿನೇ ದೊಡ್ಡ ಬದಲಾವಣೆ ಅಂದರೆ ಸೊ ಎಲ್ಲರೂ ಕೂಡ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿ ಇದಾಗಿರುತ್ತೆ. ಸೊ ಹೀಗಾಗಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದನ್ನು ಟ್ರೈ ಮಾಡಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಇದೇ ರೀತಿ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿಕೊಂಡ್ರೆ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ಡೈರೆಕ್ಟಾಗಿ ಟಾಪಿಕ್ಗೆ ಬಂದು ನೋಡ್ಕೊಂಬಿಡಿ. ಸೊ ಈಗ ಡೈರೆಕ್ಟಾಗಿ ಟಾಪಿಕ್ಗೆ ಬಂದುಬಿಡ್ತೀನಿ. ವೀಕ್ಷಕರೇ, ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದಲ್ಲ ಒಂದು ಚೇಂಜಸ್ ಮಾಡ್ತಾನೆ ಇದೆ, ಹೌದಲ್ವಾ? ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದಾಗಿನೇ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದುವಾದವು. ಸಾಕಷ್ಟು ಅಂದರೆ ಏನು, ಸುಮಾರು 15 ಲಕ್ಷದವರೆಗೂ ಕೂಡ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಮತ್ತು ಅದೇ ಕಾರಣಕ್ಕೆ ಅದರಲ್ಲಿ ಸಾಕಷ್ಟು ಕಾರಣಗಳಿದ್ವು. ಈಗ ಮೊದಲನೇ ಹಂತದಲ್ಲಿ ಈಗ ವಾರ್ಷಿಕ ಆದಾಯದ ಮೇಲೂ ಕೂಡ ಒಂದು ರದ್ದು ಮಾಡಿದ್ದಾರೆ. 4 ವೀಲರ್ ವಾಹನಗಳ ಮೇಲೇನೂ ಕೂಡ ರದ್ದು ಮಾಡಿದ್ದಾರೆ. IT ರಿಟರ್ನ್ಸ್ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಆದಾಯ ತೆರಿಗೆ ಪಾವತಿ ಮಾಡೋರನ್ನು ರದ್ದು ಮಾಡಲಾಗಿದೆ. ಹಳ್ಳಿಯಲ್ಲಿ 3 ಹೆಕ್ಟರ್ಗಿಂತ ಹೆಚ್ಚಿನ ಭೂಮಿಯನ್ನು ಹೊಂದಿದವರನ್ನು ರದ್ದು ಮಾಡಲಾಗಿದೆ. ನಗರ ಪ್ರದೇಶದಲ್ಲಿ ಸಿಟಿ ಸೈಡ್ 1,000 ಚದರ ಮೀಟರ್ ಅಡಿಯಷ್ಟು ಸ್ವಂತ ಮನೆಯನ್ನು ಹೊಂದಿರುವಂಥವ್ರನ್ನ ರದ್ದು ಮಾಡಲಾಗಿದೆ. ಗೌರ್ಮೆಂಟ್ ಜಾಬ್ ಆದವರನ್ನು ರದ್ದು ಮಾಡಲಾಗಿದೆ. ಸೊ ಈ ರೀತಿ ಹಲವಾರು ಅನೇಕ ಕಾರಣಗಳನ್ನು ಇಟ್ಕೊಂಡು ರದ್ದು ಮಾಡಲಾಗಿತ್ತು. ಅಂಥದ್ರಲ್ಲಿ ಈಗ ಮತ್ತೆ ಹೊಸ ರೂಲ್ಸ್ಗಳನ್ನು ತಂದಿರುವುದು ಯಾಕೆ, ಈ ಒಂದು ರೂಲ್ಸ್ಗಳಿಂದ ಏನೇನು ಉಪಯೋಗನ ಅಥವಾ ಮತ್ತೆ ಅನಾನುಕೂಲ ಆಗತ್ತಾ ಅನ್ನುವಂಥದ್ದನ್ನು ನೋಡೋದಾದರೆ, ವೀಕ್ಷಕರೇ, ರಾಜ್ಯ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯಿತಿಗೆ ಹಣ ಟ್ರಾನ್ಸ್ಫರ್ ಆಗೋತಂತೆ ಇನ್ಮೇಲಿಂದ. ಈಗಾಗಲೇ ಒಂದು ಪ್ರೊಸೆಸಿಂಗ್ ನಡೀತಾ ಇತ್ತು. ಯಾವ ರೀತಿಯಾಗಿ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಹೇಗೆ ಬರ್ತಾ ಇತ್ತಪ್ಪ ಅಂದರೆ, ನಿಮ್ಮದು ಹಣಕಾಸು ಇಲಾಖೆಗೆ ಮೊದಲನೇ ಹಂತದಲ್ಲಿ ನೋಟಿಸ್ ಕಳಿಸ್ತಾ ಇದ್ರು ಸರ್ಕಾರದವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಳಿಸ್ತಿತ್ತು. ಅದೇ ರೀತಿಯಾಗಿ ಆ ಒಂದು CM ಅವರು ಕೂಡ ಕಳಿಸ್ತಾ ಇದ್ರು. ಸೊ ಹೀಗಾಗಿ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದು ಅಲ್ಲಿಂದ DBT ಟ್ರೆಸರಿಗೆ ಪುಷ್ ಆಗ್ತಾ ಇದ್ವು. ಅಲ್ಲಿಂದ ಬ್ಯಾಂಕ್ಗಳು, ಆಯಾ ಬ್ಯಾಂಕ್ಗಳಲ್ಲಿ ಎಷ್ಟು ಹಣ ಇದೆ ಅಂತ ಹೇಳಿಬಿಟ್ಟು ನೋಡಿಕೊಂಡು ಆ ಒಂದು ಎಷ್ಟು ಮಹಿಳೆಯರಿದ್ದಾರೆ, ಎಷ್ಟು ಮಹಿಳೆಯರಿಗೆ ಹಣ ಹೋಗಬೇಕಾಗಿದೆ ಅನ್ನುವಂಥದ್ದನ್ನು ಚೆಕ್ ಮಾಡಿಕೊಂಡು ಹಣವನ್ನು ಹಾಕುವಂತಹ ಕೆಲಸ ಈ ರೀತಿ ನಡೀತಾ ಇತ್ತು. ಅಲ್ಲಿ ಮಧ್ಯದಲ್ಲಿ ಏನಾದರೂ ತಾಂತ್ರಿಕ ದೋಷ ಆದರೆ ಈ ಗವರ್ನರ್ಸ್ ಅವರು ಸರಿಪಡಿಸ್ತಾ ಇದ್ರು. ಸೊ ಇಂತಹ ಎಲ್ಲ ಸಂದರ್ಭದಲ್ಲಿ ಈಗ ಮತ್ತೆ ಒಂದು ಬದಲಾವಣೆ ಆಗಿರುವಂಥದ್ದು, ಹಣ ಹಾಕುವಂತಹ ಒಂದು ಕ್ರಿಯೆನೇ ಬದಲಾಗಿರುವಂಥದ್ದು, ಪ್ರೊಸೆಸಿಂಗೇ ಬದಲಾಗಿರುವಂಥದ್ದು. ಇನ್ಮೇಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರೋದಿಲ್ವಂತೆ. ಇನ್ಮೇಲಿಂದ ನಿಮಗೆ ಯಾವ ರೀತಿಯಾಗಿ ಹಣ ಬರುತ್ತೋ ಅಂತ ಹೇಳೋದಾದರೆ, ಹಣಕಾಸು ಇಲಾಖೆಯಿಂದ ಟೋಟಲ್ ಆಗಿ ರಾಜ್ಯ ಕಾರ್ಯದರ್ಶಿಯಿಂದ ತಾಲೂಕು ಪಂಚಾಯತಿಗೆ, ಅಂದರೆ ನಿಮ್ಮ ಒಂದು ಏರಿಯಾದಲ್ಲಿ ನಿಮ್ಮ ಊರಿನಲ್ಲಿ ಇರ್ತಕ್ಕಂತಹ ತಾಲೂಕು ಪಂಚಾಯತಿಗೆ ಈ ಹಣ ಟ್ರಾನ್ಸ್ಫರ್ ಆಗುತ್ತಂತೆ. ತಾಲೂಕು ಪಂಚಾಯಿತಿಯಿಂದ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗತ್ತಂತೆ ಇನ್ಮೇಲಿಂದ. ಸೊ ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದು ಅಲ್ಲಿಂದ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಈಗ ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಹಣ ಟ್ರಾನ್ಸ್ಫರ್ ಆಗತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಗೆ ಇಲಾಖೆಯದೇ ಆದಂತಹ ಅನೇಕ ಕೆಲಸ ಕಾರ್ಯಗಳು ಇದಾವಂತೆ. ಸಾಕಷ್ಟು ಈಗ ನೋಡಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂದರೆ ಇದಕ್ಕೊಂದು ಸಾಕಷ್ಟು ಹೊರೆ ಇರುತ್ತೆ. ಈ ಕೆಲಸಗಳನ್ನು ಮುಗಿಸ್ಕೊಳ್ಬೇಕು, ಈ ಕೆಲಸವನ್ನು ಮಾಡಬೇಕು, ಇಂತಿಷ್ಟು ದಿನಗಳ ಒಳಗಾಗಿ ಮಾಡಬೇಕು ಅನ್ನೋಂತಹ ಎಲ್ಲ ಸೂಚನೆಗಳು ಕೂಡ ಇರ್ತವೆ. ಮತ್ತು ಅವ್ರದ್ದೇ ಆದಂತಹ ಒಂದು ಕೆಲಸ ಕಾರ್ಯಗಳಿರ್ತವೆ ಸರ್ಕಾರದ ವತಿಯಿಂದ. ಸೊ ಅವುಗಳನ್ನೆಲ್ಲನೂ ಕೂಡ ನಿಭಾಯಿಸಿ ಇದೊಂದು ಗೃಹಲಕ್ಷ್ಮಿ ಯೋಜನೆಯನ್ನು ನಿಭಾಯಿಸಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಸೊ ಆದಷ್ಟು ಇವರಿಗೆ ಹೊರೆ ಬೀಳ್ತಾ ಇದೆ ಅಂತೆ. ಸೊ ಹೀಗಾಗಿ ಮತ್ತಷ್ಟು ಹೊರೆ ಬೀಳುವಂತಹ ಕಾರಣಕ್ಕಾಗಿ ಈಗೇನು 3 ತಿಂಗಳದ ಹಣ ಉಳಿದಿದೆಯಲ್ಲ, ಈ ಒಂದು 3 ತಿಂಗಳ ಹಣ ಹಾಕಲ್ಲ ಅಂತ ಹೇಳ್ಬಿಟ್ಟು ಈಗ ಹಾಕಲು ಆಗೋದಿಲ್ಲ. ಇದನ್ನು ಬದಲಾವಣೆ ಮಾಡಿ ನಾವು ಈ ಒಂದು ಗ್ರಾಮ ಪಂಚಾಯಿತಿಗಳಿಂದ ನಿಮ್ಮೆಲ್ಲರ ಖಾತೆಗೆ ಹಣ ಹಾಕುವ ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂತಹ ಚರ್ಚೆಗಳು ನಮಗೆ ಕೇಳಿ ಬರ್ತಕ್ಕಂಥದ್ದು. ಇಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆನೂ ಕೂಡ ನಡೆಯಲಿದೆ ಅಂತೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರದ್ದು ಈಗಾಗಲೇ ನೋಡಿದ್ದೀರಿ ನೀವು, ಆಕ್ಸಿಡೆಂಟ್ ಆಗಿ ಇನ್ನೂ ಕೂಡ ಬೆಡ್ ರೆಸ್ಟನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅವರನ್ನು ನೋಡಲಿಕ್ಕೆ ಸಾಕಷ್ಟು ಕಾರ್ಯದರ್ಶಿಗಳಾಗಿರಲಿ, ಸಾಕಷ್ಟು ಈಗ ಒಂದು ಕೋರ್ಟ್ ಕಚೇರಿಯಲ್ಲಿ ಇರ್ತಕ್ಕಂತಹ ಎಲ್ಲ ಒಂದು ಅವರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರಲಿ, ಸೊ ಎಲ್ಲರೂ ಕೂಡ ಅವ್ರಿಗೆ ಹೋಗಿ ಅವರಿಗೆ ಪಕ್ಷದಲ್ಲಿರುವಂತಹ ಎಲ್ಲ ಅಧಿಕಾರಿಗಳು ಭೇಟಿಯಾಗಿ ಬರ್ತಾ ಇದ್ದಾರೆ. ಸೊ ಹೀಗಾಗಿ ತುಂಬಾ ಬ್ಯುಸಿ ಇರ್ತಾರೆ. ಸೊ ಹೀಗಾಗಿ ಇದ್ರ ಸಲುವಾಗಿ ಅವರು ಮಾತುಕತೆ ಮಾಡಲಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಈಗ ನೋಡಿ,
ಈ ಒಂದು ಬದಲಾವಣೆಯನ್ನು ಮಾಡಲಿಕ್ಕೆ ಇನ್ನೇನೋ ಅವರು ಆರಾಮಾದ ತಕ್ಷಣ ಅವರ ಆರೋಗ್ಯದಲ್ಲಿ ಆರೋಗ್ಯ ಸ್ಥಿತಿ ಏನಿದೆಲ್ಲ ಸರಿಪಡಿಸಿದ ತಕ್ಷಣ ಸರಿಯಾದ ತಕ್ಷಣವೇ ಅಧಿಕೃತ ಆದೇಶದ ಮುಖಾಂತರ ಈ ಒಂದು ಅಪ್ಡೇಟನ್ನು ಹೊರಡಿಸಲಿದ್ದಾರೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ಗಳು ಕೇಳಿ ಬರ್ತಕ್ಕಂಥದ್ದು. ಸೊ ವೀಕ್ಷಕರೇ, ಇನ್ಮೇಲಿಂದ ನಿಮಗೆ ಗ್ರಾಮ ಪಂಚಾಯಿತಿಯಿಂದ ನಿಮ್ಮೆಲ್ಲರ ಖಾತೆಗೆ ಹಣ ಬರುತ್ತೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗತಕ್ಕಂಥದ್ದು. ಸೊ ಇನ್ಮೇಲಿಂದ ನಿಮಗೆ DBT ಮುಖಾಂತರ ಹಣ ಬರ್ತಾ ಇತ್ತಲ್ವ, ಸೊ ಅದು ಕ್ಯಾನ್ಸಲ್ ಆಗುತ್ತೆ. ಇನ್ಮೇಲಿಂದ ಗ್ರಾಮ ಪಂಚಾಯಿತಿಯಿಂದ ಹಣ ಬರುತ್ತೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಇನ್ನು ನೀವು ಹೋಗಿ ಕ್ಯೂ ನಿಂತ್ಕೋಬೇಕಾ, ಗ್ರಾಮ ಪಂಚಾಯಿತಿಗಳಿಂದ ಡೈರೆಕ್ಟಾಗಿ ನಿಮ್ಮ ಮನೆಗಳಿಗೆ ಹಣ ಕಳಿಸ್ತಾರ, ಸೊ ಎಲ್ಲನೂ ಕೂಡ ಅವರು ಏನು ಆದೇಶವನ್ನು ಹೊರಡಿಸ್ತಾರಲ್ಲ, ಸೊ ಅವಾಗ ಗೊತ್ತಾಗತ್ತೆ. ಆದಷ್ಟು ಇದೇನು DBT ಮುಖಾಂತರ ಹಣ ಜಮಾ ಮಾಡ್ತಾ ಇದ್ರು, ಇದು ಬೆಸ್ಟ್ ಆಪ್ಷನ್ ಇತ್ತು. ಗ್ರಾಮ ಪಂಚಾಯಿತಿಯಿಂದ ಸರಿಯಾಗಿ ಹಣ ಜಮಾ ಮಾಡಲಿಕ್ಕೆ ಆಗೋದಿಲ್ಲ, ಸೊ ಅಲ್ಲಿಂದ ಕೂಡ ಸರಿಯಾಗಿ ಹಣ ಬರೋದಿಲ್ಲ. ಒಬ್ಬೊಬ್ಬರು ಹೊಡ್ಕೊಳ್ಳೋರು ಕೂಡ ಇರ್ತಾರೆ, ಲಪ್ಟಾಯಿಸ್ಕೊಂಡು ಹೋಗೋರು ಕೂಡ ಇರ್ತಾರೆ. ಸೊ ಹೀಗಾಗಿ ಗ್ರಾಮ ಪಂಚಾಯಿತಿಯಿಂದ ಸರಿಯಾಗಿ ಹಣ ಸೇರ್ಪಡೆ ಆಗೋದಿಲ್ಲ ಅನ್ನುವಂತಹ ಅನಿಸಿಕೆಗಳು ಕೂಡ ಸಾಕಷ್ಟು ಈಗ ಅಭ್ಯರ್ಥಿಗಳಾಗಿರಲಿ, ಈಗ ಸಾಕಷ್ಟು ಜನರಿಂದ ಅಭಿಪ್ರಾಯ ಬರ್ತಾ ಇದೆ. ಸೊ ಹೀಗಾಗಿ DBT ಏನು ಮುಖಾಂತರ ಹಣ ಜಮಾ ಮಾಡ್ತಿರಲ್ಲ, ಸೊ ಅದೇ ರೀತಿಯಾಗಿ ಹಣ ಜಮಾ ಮಾಡಿ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ಗಳು ಕೂಡ ಬರ್ತಾ ಇರುವಂಥದ್ದು. ಇದಕ್ಕೆ ನಾವು ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ ವೀಕ್ಷಕರೇ. ಸೊ ಅವರೇ ಖುದ್ದಾಗಿ ಸರ್ಕಾರದವರು ಇದ್ರ ಬಗ್ಗೆ ಡೀಟೇಲ್ಸನ್ನು ಹೇಳಬೇಕಾಗತ್ತೆ, ಅವರ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಸೊ ಹೀಗಾಗಿ ಇದ್ರ ಬಗ್ಗೆ ನಿರ್ಧಾರವನ್ನು ಗ್ರಾಮ ಪಂಚಾಯಿತಿ ಮುಖಾಂತರ ಹಾಕಬೇಕಂತ ಹೇಳ್ಬಿಟ್ಟು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಇನ್ನೂ ಆದೇಶ ಹೊರಡಿಸಿಲ್ಲ. ಸೊ ಹೊರಡಿಸಿದ ತಕ್ಷಣ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಯಾವ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಂಡು ಇಟ್ಕೊಂಬಿಡಿ. ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ, ಅಲ್ಲಿಂದ ನೋಡ್ಕೊಳ್ಬೋದು. ಇಷ್ಟು ಅಪ್ಡೇಟ್ ಇತ್ತು, ನಾನು ತಿಳಿಸ್ಕೊಡ್ಬೇಕಾಗಿದ್ದು ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.